ಸ್ನೇಹಿತರೆ ನಮಸ್ಕಾರ. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್, ಸಮಸ್ಯೆ ನಿವಾರಣೆ ಮೈಂಡ್ಸೆಟ್, ಇದು ನಿಮ್ಮ ಬದುಕನ್ನ ಬದಲಿಸಬಲ್ಲದು ಸ್ನೇಹಿತರ. ನಾನು ಮಾಸ್ಟರ್ ಕ್ಲಾಸಲ್ಲಿದ್ದೆ. ಇಲ್ಲಿರೋರಿಗೆ ಕೇಳಿದೆ, ರವಿ ಅನ್ನೋರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನೇ ಪ್ರಾಬ್ಲಮ್ ಆದರೂ ಅದನ್ನ ಪರಿಹಾರ ಮಾಡೋ ಶಕ್ತಿ ನಮ್ಮ ಮೈಂಡಲ್ಲೇ ಇದೆ. ಎಸ್ ರವಿ, ಯು ಆರ್ ಕರೆಕ್ಟ್. ಆದ್ದರಿಂದ ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿ ಯೋಚನೆ ಮಾಡಬೇಕು ಸರ್. ಐ ಡೂ ಅಗ್ರಿ. ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ. ತುಂಬಾನೇ ಚೆನ್ನಾಗಿ ಹೇಳಿದ್ದೀರಿ ರವಿ. ವೆರಿ ಗುಡ್, ಗ್ರೇಟ್. ಓಕೆ, ಹಾಗೆ ಬೇರೆ ಕೆಲವು ಸ್ನೇಹಿತರು ಏನು ಹೇಳಿದ್ದಾರೆ ಈ ವಿಚಾರದ ಬಗ್ಗೆ ಗಮನಿಸ್ತಾ ಇದ್ದೇನೆ ನಾನು. ಅವರ ಸಂದೇಶಗಳನ್ನು ಕೂಡ ನಾನು ಪ್ರೆಸೆಂಟ್ ಮಾಡಿ ಮೇಲೆ ನನ್ನ ಅನಿಸಿಕೆಯನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಕರಿಬಸಪ್ಪ, ಸಮಸ್ಯೆಗಳನ್ನು ಪರಿಹಾರ ಮಾಡುವ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಹೌದಾ ಸರ್? ಬರಲಿ ಬಿಡಿ ಸರ್. ನೀವು ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಪರಿಹಾರವನ್ನ ಮಾಡ್ತಾ ಬರ್ತೀರ ಸರ್. ಸಮಸ್ಯೆ ಪರಿಹಾರ ಮಾಡಲೇಬೇಕಂತ ನೀವು ಡಿಸೈಡ್ ಮಾಡಿದ್ರೆ, ಹೆಚ್ಚು ಸಮಸ್ಯೆ ಬಂದರೆ ನನ್ನ ಪ್ರಕಾರ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಸಮಸ್ಯೆಗಳು ಕಡಿಮೆ ಆಗ್ತದೆ ಸರ್, ಜಾಸ್ತಿ ಆಗಲ್ಲ ಸರ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಗುರುರಾಜ್, ಎಲ್ಲ ಯೋಚನೆ ಮತ್ತು ಮುಂದಿನ ದಿನಗಳಲ್ಲಿನ ಸಮಸ್ಯೆ ಕುರಿತು ಚಿಂತನೆ ಮೂಲಕ ಪರಿಹಾರ ಕಂಡುಕೊಳ್ಳುವುದು ಸರ್. ಕರೆಕ್ಟ್. ಎಲ್ಲ ಯೋಜನೆ ಮತ್ತು ಮುಂದಿನ ದಿನಗಳಲ್ಲಿನ ಫಸ್ಟ್ ಈಗಿರುವಂತಹ ಸಮಸ್ಯೆಗಳನ್ನು ವರ್ಕ್ ಮಾಡೋದು, ಮುಂದೆ ಬರುವಂಥದ್ದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋದು. ಓಕೆ, ಚೆನ್ನಾಗಿ ಹೇಳಿದ್ದಾರೆ ಗುರು ರಾಜ್. ಬಸವರಾಜ್ ಹೇಳ್ತಾರೆ, ವಿ ಹ್ಯಾವ್ ಎ ಸೊಲ್ಯೂಷನ್ ಇನ್ ಅವರ್ ಮೈಂಡ್ ಫಾರ್ ಪ್ರಾಬ್ಲಮ್ಸ್. ಸೊಲ್ಯೂಷನ್ ವೆನ್ ಮೈಂಡ್ ಇಸ್ ಕಾಮ್. ಪರವಾಗಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಸವರಾಜ್ ಅವರು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಕೂಲ್, ಕಾಮ್, ಕಂಫರ್ಟಬಲ್. ನೀವು ನಿರಾಳವಾಗಿ ನಿಶ್ಚಿಂತೆಯಿಂದ ಆಲೋಚನೆ ಮಾಡ್ತಾ ಇದ್ರೆ ಅದು ಆಕ್ಟಿವ್ ಆಗಿ ನಿಮಗೆ ಸೊಲ್ಯೂಷನ್ ಅನ್ನ ಕೊಡ್ತದೆ. ಕರೆಕ್ಟ್. ಸುನೀತಾ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಎಸ್, ಬಿಕಾಸ್ ಇನ್ ಮ್ಯಾನ್ ಈಸ್ ಯುನೀಕ್. ಅನನ್ಯತೆ ರೀರಿ ಅಂತ ಪುಸ್ತಕ ಬರ್ದೀನ್ರಿ ನಾನು, ಗೊತ್ತಾಯ್ತಾ? ಸಪ್ನಾ ಬುಕ್ಸ್ ಪಬ್ಲಿಷ್ ಮಾಡಿದೆ. sapnaonline.com ನಲ್ಲಿ ನಿಮಗೆ ಇದೆಲ್ಲ ಲಭ್ಯ ಇರ್ತದೆ, ಈ ಕೃತಿಗಳು. ಆ ಪುಸ್ತಕದ್ದು ತೋರಿಸ್ಬಿಡ್ತಾನೆ ನಿಮಗೆ. ಕವರ್ ಪೇಜ್ ಸಿಕ್ಕಾಬಿಡ ಚೆನ್ನಾಗಿ ಬಂದಿದೆ. ಅದು 2023ನಲ್ಲಿ ರಿಲೀಸ್ ಆಗಿರೋದು. ಈ ಬುಕ್ ಏನ್ ಹೇಳಿದ್ದೀನಿ ಗೊತ್ತಾ? ನಾನು ಬದುಕು ಬದಲಿಸಬಲ್ಲ ಕೃತಿ ಅಂತ ಹೇಳಿದ್ದೇನೆ. ಅಂದ್ರೆ ಅಷ್ಟು ಗ್ಯಾರಂಟಿ ನನಗೆ. ಓಕೆ, ಗುಡ್. ನಾನು ಗಿರೀಶ್ ಅವರು ಉತ್ತಮವಾದ ಕೆಲಸ ಮಾಡುತ್ತೇನೆ. ಇದನ್ನೆಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಕರೀತೇವೆ. ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ ಪಾಸಿಟಿವಿಟಿ ಆಲ್ಸೋ ಸಪೋರ್ಟ್ಸ್ ಯು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್, 3 ಪದ ಎಲ್ಲ ಇದೆ. ಪ್ರಾಬ್ಲಮ್ಗಳಿಗೆ ಫೋಕಸ್ ಮಾಡಬೇಡಿ, ಫೋಕಸ್ ಆನ್ ಯುವರ್ ಸೊಲ್ಯೂಷನ್ಸ್. ಪ್ರಾಬ್ಲಮ್ ಅನ್ಕೊಂಡು ಎಷ್ಟೊಂದು ಜನ ಹಂಗೆ ಕೊರಗ್ತಾ ಇರ್ತಾರೆ. ವಾಂಡ ಬೇಡ. ಸೊಲ್ಯೂಷನ್ಸ್, ಫೋಕಸ್ ಟುವರ್ಡ್ ಸೊಲ್ಯೂಷನ್ಸ್. Be a part of the solution and not be a part of the problem. Clear? Be a part of the solution and not be a part of the problem. That's it. ಮೈಂಡ್ ಸೆಟ್ ಮಾಡ್ಕೋಬೇಕು, ಮೈಂಡ್ನ ಫೋಕಸ್ ಮಾಡಬೇಕು. ಫೋಕಸ್ ಲೈಟು ಸೊಲ್ಯೂಷನ್ ಕಡೆಗೆ ಹೋಗ್ಬೇಕು. ಸೊ ಮೈಂಡ್ ಸೆಟ್ ಈಸ್ ನಥಿಂಗ್ ಬಟ್ ಡೈರೆಕ್ಷನ್. ಗಾಟ್ ಇಟ್? ಕರಿಬಸಪ್ಪ ಅವರು ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿದಾಗ ಸಮಸ್ಯೆ ಬಗೆಹರಿಯುತ್ತದೆ. ವಾವ್. ನಾನು
ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಒಂದು ಕೋಟ್ ಮಾಡಿದ್ದೇನೆ. ನೆಗೆಟಿವಿಟಿ ಗೊತ್ತಿರಬೇಕು ನಮಗೆ, ಆದರೆ ಪಾಸಿಟಿವಿಟಿ ಪಾಲಿಸಬೇಕು. ಸೊ ದಟ್ ಈಸ್ ವೈ ಜಯಪ್ರಕಾಶ್ ನಾಗ್ಟೇಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಚಾರ ಕುರಿತು ಹಲವಾರು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ದಯಮಾಡಿ ಅದನ್ನೆಲ್ಲ ವಾಚ್ ಮಾಡಿ. ಕೆಲವೊಂದು ಉದಾಹರಣೆ ಕೊಟ್ಟಿದ್ದೇನೆ. ಆ ಉದಾಹರಣೆಗಳೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ನಮ್ಮ ಆನ್ಲೈನ್ ಕ್ಲಾಸ್ನವ್ರಿಗೆ ಒಂದು ಲೆವೆಲ್ಗೆ ಅದು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ದೇನೆ. ಓಕೆ, ಫಾರ್ ಎವ್ರಿಥಿಂಗ್. Mind your mind, mind will mind you. Mind is like a parachute, it works only when it opens. ಮೈಂಡ್ ಪ್ಯಾರಾಚೂಟ್ ಇದ್ದಾಗೆ. ಪ್ಯಾರಾಚೂಟ್ ಯಾವಾಗ ವರ್ಕ್ ಮಾಡುತ್ತೆ? ಓಪನ್ ಅದ. ಓಪನ್ ದಟ್ ಮೈಂಡ್ and mind your mind. Mind will mind you. Mind your mind. Mind will mind you. ಟೈಪ್ ಮಾಡಿ, ಚೆನ್ನಾಗಿದೆಲ್ಲ ಪದ. ನೀವು ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಟ್ಟರೆ ಆ ನಿಮ್ಮ ಮನಸ್ಸು ನಿಮ್ಮ ಕಡೆ ಗಮನ ಕೊಡುತ್ತದೆ. ದಟ್ಸ್ ಇಟ್. ಮೈಂಡ್ ಯುವರ್ ಮೈಂಡ್ ಆ್ಯಂಡ್ ಮೈಂಡ್ ವಿಲ್ ಮೈಂಡ್ ಯು. ಚೆನ್ನಾಗಿದೆ. ಪ್ಲೀಸ್ ಟೈಪ್. ನಾವು ನಮ್ಮ ಮನಸ್ಸಿನ ಕಡೆ ಗಮನ ಕೊಟ್ಟರೆ ಆ ಮನಸ್ಸು ನಮ್ಮ ಕಡೆಗೆ ಗಮನ ಕೊಡುತ್ತದೆ. ಸ್ನೇಹಿತರೆ, ಸಮಸ್ಯೆ ಯಾರಿಗಿಲ್ಲ, ಎಲ್ಲರಿಗಿದೆ. ಆದರೆ ಪರಿಹಾರ ಮಾಡಬೇಕು ಎನ್ನುವ ಮನಸ್ಥಿತಿಯನ್ನ ಇವತ್ತಿಟ್ಕೊಳ್ಳಿ. ಆಲ್ ಯುವರ್ ಪ್ರಾಬ್ಲಮ್ಸ್ ಗಾಯ. ಕೆಲವು ಸ್ವಲ್ಪ ಕಡಿಮೆ ಟೈಮ್ ಬೇಕಾಗುತ್ತೆ, ಕೆಲವು ಜಾಸ್ತಿ ಬರುತ್ತೆ. ಬಟ್ ಯು ವರ್ಕ್ ಆನ್ ದಟ್. ಏನಿದೆ, ಕೀಲಿ ಕೈ ಹುಡ್ಕಕ್ಕೆ ಶುರು ಮಾಡಿ. ಎಲ್ಲಿದೆ, ಎಲ್ಲಿ ಬೀಗ ಇದ್ಮೇಲೆ ಕೀ ಇರಲೇಬೇಕಾ? ಲಾಕ್ ಇದ್ಮೇಲೆ ಕೀ ಇರುತ್ತಾ? ಪ್ರಾಬ್ಲಮ್ ಇದ್ಮೇಲೆ ಸೊಲ್ಯೂಷನ್, ಕೀ ಇದ್ದೇ ಇರುತ್ತೆ. ಓಕೆ, ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೇ ಹುಡುಕಿ. ಅಲ್ವೇ? ನಾವು ಇನ್ನೆಲ್ಲ ಹುಡುಕ್ಬಾರ್ದಲ್ಲ. ಒಂದು ಚಿನ್ನದ ಉಂಗುರ ಕಳೆದೋಯ್ತಂತೆ ಮನೆಯಲ್ಲಿ. ಆವಾಗ ಪವರ್ ಹೊರಟೋಯ್ತು. ಸ್ಟ್ರೀಟ್ ಲೈಟ್ ಇತ್ತು. ಸ್ಟ್ರೀಟ್ ಲೈಟ್ ಹೋಗ್ಬಿಟ್ಟು ಲೈಟ್ ಇದೆ ಅಂತ ಯಾರು ಹುಡುಕ್ತಾ ಇದ್ನಂತೆ. ಮನೇಲಿ ಉಂಗುರ ಕಳೆದೋಗಿದ್ರೆ ಮನೇಲೆ ಹುಡುಕ್ಬೇಕಲ್ವಾ? ಬೀದಿಲ್ ಬಂದು ಲೈಟ್ ಇದೆ ಅಂತ ಹುಡುಕಿರಾಗತ್ತಾ? ಎಷ್ಟು ಸರಿ ನಾವು ಹಂಗೆ ಮಾಡ್ಬಿಡ್ತೀವ್ರಿ. ಹಾಗೆ ಮಾಡುವುದು ಬೇಡ. Got it? So let us solve all of our problems in our life. So that is going to help us a lot in our life. ಏನಂತೀರಿ? I wish you all the best. Do comment below the video.